ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತು ನಾನು ನನ್ನ ಒಂದು ದಿನದ ಜೀವನ ನಿಮ್ಮ ಜೊತೆ ಹಂಚಿಕೊಳ್ತಿದ್ದೇನೆ. 4 ವರ್ಷದ ಮಗನ ಅಮ್ಮನಾಗಿ ದಿನ ತುಂಬ ಬ್ಯುಸಿಯಾಗಿರುತ್ತೆ. ಆದರೆ ನಾನು ನನ್ನ ಆರೋಗ್ಯ ಮತ್ತು ಮನಃಶಾಂತಿಗೂ ಸಮಯ ಕೊಡುತ್ತೇನೆ. ಇದು ನನ್ನ ಮಾಮ್ ಲೈಫ್ ಪ್ಲಸ್ ವೆಯ್ಟ್ ಲಾಸ್ ಜರ್ನಿ ಪ್ಲಸ್ ವಾಟ್ ಐ ಈಟ್ ಇನ್ ಎ ಡೇ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ 7 ಗಂಟೆಗೆ ನಾನು ಲಿಯಾನ್ ಎದ್ದೇಳ್ತೀವಿ. ಎದ್ದ ನಂತರ ಫಸ್ಟಿಗೆ ನಾನು ಅವನಿಗೆ ಬ್ರಷ್ ಎಲ್ಲ ಮಾಡಿಸಿ ಅವನಿಗೆ ರಾಗಿ ಸರಿ ಎಲ್ಲ ತಿನ್ನಿಸ್ಬಿಡ್ತೀನಿ. ಅದಕ್ಕಿಂತ ಮುಂಚೆ ನನಗೆ ಥೈರಾಯ್ಡ್ ಇರೋದ್ರಿಂದ ನಾನು ಬೆಳಗ್ಗೆ ಥೈರಾಯ್ಡ್ ಟ್ಯಾಬ್ಲೆಟ್ ಮತ್ತು 1 ಅವರ್ ಬಿಟ್ಬಿಟ್ಟು ಒಂದು ಬೆಳ್ಳುಳ್ಳಿ ತಗೋತೀನಿ. ನನ್ನ ಮಗನ್ನ ಸ್ಕೂಲಿಗೆ ರೆಡಿ ಮಾಡೋದೇ ಒಂದು ಹರಸಾಹಸ. ಅವನಿಗೆ ಯಾವುದು ಬಟ್ಟೆ ಬೇಕೋ ಅದೇ ಹಾಕಬೇಕು. ಲೈಕ್ ಅವನಿಗೆ ಯೂನಿಫಾರ್ಮ್ ಇರೋದ್ರಿಂದ ಅವನು ಹೇಳಿದ ಪ್ಯಾಂಟ್ ಹಾಕಬೇಕು. ಆಮೇಲೆ ಅವನು ಹೇಳಿದ ಸ್ವೆಟರೇ ಅವ್ನಿಗೆ ಹಾಕಬೇಕು. ಇಲ್ಲದಿದ್ದರೆ ಅವನು ಅಬ್ಬಾ ರೆಡಿ ಮಾಡೋಕ್ಕೇ ಬಿಡಲ್ಲ. ಆಮೇಲೆ ಅವನು ಹೇಳಿದ ಪರ್ಫ್ಯೂಮೇ ಅವನಿಗೆ ಹಾಕಬೇಕು. ಅವನನ್ನು ರೆಡಿ ಮಾಡಿಸಿ ನಾನು ರೆಡಿಯಾಗಿ ಕೆಳಗಡೆ ಹೋಗೋಷ್ಟೊತ್ತಿಗೆ ನಮ್ಮದು 8:30 ಆಗಿರುತ್ತೆ. ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಡೇ ಇನ್ ಮೈ ಲೈಫ್ ವಿಡಿಯೋ ಮಾಡೋಣ ಅಂತ. ನಾನು ದಿನದಲ್ಲಿ ಏನೆಲ್ಲ ಮಾಡ್ತೀನಿ, ಹೇಗೆ ನಾನು ನಮ್ಮ ಮಗನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ ನಾನು ಇವತ್ತು ಡೇ ಇನ್ ಮೈ ಲೈಫ್ ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗೆ ನಂದು ವೆಯ್ಟ್ ಲಾಸ್ ಹೋಗ್ತಾ ಇದೆಯಲ್ಲ ಅದರದ್ದು ಅಪ್ಡೇಟು ವಾಟ್ ಐ ಈಟ್ ಡೇ ಅಂತ ನಾನು ಹಾಕ್ತೀನಿ ನಿಮಗೆ. ಓಕೆನಾ? ಬನ್ನಿ ಇವತ್ತಿನ ದಿನನ ನಾವು ಸ್ಟಾರ್ಟ್ ಮಾಡೋಣ. ಹಾಲು ಅಮ್ಮನಿಗೆ, ಕಾಫಿ ಏನಿಗೆ ನಮ್ಮನೇಲಿ ತುಂಬಾ ಪಾರಿಜಾತದ ಹೂ ಬಿಡುತ್ತೆ. ಅದನ್ನು ಕಟ್ಟೋಕ್ಕೆ ಅಂತ ಅಮ್ಮ ತಂದಿಟ್ಟಿದ್ದಾರೆ. ಇವತ್ತು ತುಳಸಿ ಹಬ್ಬ ಆಗಿರೋದ್ರಿಂದ ನಮ್ಮ ದೊಡ್ಡ ಈ ರೀತಿ ರಂಗೋಲಿ ಹಾಕಿದ್ರೆ ತುಂಬಾ ಚೆನ್ನಾಗಿತ್ತು. ಆಮೇಲೆ ಲಿಯನ್ನ ಸ್ಕೂಲಿಗೆ ಬಿಡೋಕ್ಕೆ ಅವರ ದೊಡ್ಡ ಅಜ್ಜಿ ಇಬ್ಬರು ಬರ್ತಾರೆ ಆಯಿತಾ. ನಾನು ಲಿಯನ್ನ ಸ್ಕೂಲಿಗೆ ಬಿಟ್ಟು ನಾನು ಹಾಗೆ ಜಿಮ್ಮಿಗೆ ಹೋಗ್ತೀನಿ. 1 ಕಿಲೋಮೀಟರ್ ಇದೆ ಅವನ ಸ್ಕೂಲಿಂದ ನನ್ನ ಜಿಮ್ಮು. ಇವತ್ತು ಜಿಮ್ಮಲ್ಲಿ ನಾನು ಲೆಗ್ ಡೇ ಮಾಡಿರೋದು. ಆಫ್ಟರ್ ಲಾಂಗ್ ಟೈಮ್ 1 ಮಂತ್ ಗ್ಯಾಪ್ ಆದ ನಂತರ ನಾನು ಜಿಮ್ಮಿಗೆ ಹೋಗಿರೋದು. ಸೊ ಇವತ್ತು ಲೆಗ್ ಡೇ ಮಾಡೋಣ ಅಂತ ಅಂದರು. ತುಂಬ ಗ್ಯಾಪ್ ಆಗಿತ್ತಲ್ಲ ಅಂತ. ನನ್ನ ಲೆಗ್ ಹೆಂಗೆ ಶೇಕ್ ಆಗ್ತಾಯಿದೆ ಅಂದರೆ ನನಗೆ ನಡೆಯೋಕ್ಕೇ ಆಗ್ತಾ ಇದ್ದಿಲ್ಲ. ಬಟ್ ನಂಗೆ ತುಂಬ ಖುಷಿ ಆಯಿತು. ಆಫ್ಟರ್ ಲಾಂಗ್ ಡೇ ಬಿಟ್ಬಿಟ್ಟು ನಾನು ಜಿಮ್ಮಿಗೆ ಬಂದಿರೋದು 1 ತಿಂಗಳು ಬಿಟ್ಬಿಟ್ಟು ಅಂತ. ನಾನು ಬ್ರೇಕ್ಫಾಸ್ಟ್ ಬೆಳಿಗ್ಗೆ ಏನು ತಿನ್ನಲ್ಲ, ಅದಕ್ಕೆ ಜಿಮ್ಮಲ್ಲೇ ನಾನು ಏನಾದರೂ ಬ್ರೇಕ್ಫಾಸ್ಟ್ ತೊಗೊಂಡೋಗಿರ್ತೀನಿ. ಬಂದ್ವಿ, ಅವ್ನು ಸ್ಕೂಲ್ ಬಾಕ್ಸ್ ಎಲ್ಲ ಖಾಲಿ ಮಾಡಿದ್ದಾನೆ. ಸೊ ಇವಾಗ ಅವನಿಗೇನು ಊಟ ಕೊಡಲ್ಲ, ಸ್ನಾನ ಮಾಡಿಸಿ ಬಿಟ್ಟು ಆಮೇಲೆ ಅವನಿಗೆ ಲಂಚ್ ಕೊಟ್ಟು ತಿಳಿಸಿ ಪೂಜೆ ಪ್ರಿಪ್ರೇಷನ್ ಮಾಡೋಣ. ನೋಡಿ ನಮ್ಮದು ಈ ರೀತಿ ಮಸಾಲ ಕಡಲೆ ಬೀಜ ತುಂಬ ಇಷ್ಟ. ಸ್ವಲ್ಪ ಹೊತ್ತು ತಿನ್ನೋಣ ಅಂತ. ಮೋಡ ಇವತ್ತು ನಂದು ನೋಡಿ ಬೇಬಿ ಏಡ್ಸ್ ಎಲ್ಲ ಬರ್ತಾಯಿದೆ. ಚೆನ್ನಾಗಿದೆ ಆ್ಯಕ್ಚುಲಿ. ಆ ಸಿರಮ್ಮು ಮತ್ತು ನಾನದು ರೋಸ್ಬೆರಿ ವಾಟರ್ ಹಾಕ್ತೀನಲ್ಲ ಅದು ತುಂಬ ಚೆನ್ನಾಗಿದೆ. ನೋಡಿ ನಿಮಗೆ ಕಾಣಿಸ್ತಾ ಇದೆ ಎಷ್ಟೊಂದು ಬೇಬಿ ಏಡ್ಸ್. ಕೊಟ್ಟ ಐಪ್ಯಾಡು ಪುಳಿಯೋಗರೆ ಅವಲಕ್ಕಿ. ಇವತ್ತು ತುಳಸಿ ಪೂಜೆ ಅಲ್ವಾ, ಅದಕ್ಕೆ ನಾವು ಮನೆ ಒಳಗಡೆನೇ ತುಳಸಿಯನ್ನಿಟ್ಟು ಹೀಗೆ ಸಿಂಪಲ್ಲಾಗಿ ದೇವರನ್ನ ಅಲಂಕಾರ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ನಿಮಗೂ ನಮ್ಮ ದೇವರ ಅಲಂಕಾರ ಇಷ್ಟ ಆದರೆ ಪ್ಲೀಸ್ ಕಮೆಂಟಲ್ಲಿ ಹೇಳಿ. ಆಮೇಲೆ ನಾನು ಲಿಯಾನ್ ಫಸ್ಟ್ ಪಟಾಕಿ ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅವನಿಗೆ ಸುಸುರು ಬತ್ತಿಲ್ಲ, ನಾನು ಈ ಕೋಲಿಗೆ ರಬ್ಬರ್ ಬ್ಯಾಂಡ್ ಹಾಕಿ ಆಟ ಆಡೋಕ್ಕೆ ಕೊಡೋದು. ನಮ್ಮ ಮಾವನವರು ಅವನ ಜೊತೆ ಪಟಾಕಿ ಬಿಡ್ತಾಯಿದ್ರು. ನಾನು ಮಧ್ಯಾಹ್ನ ಊಟಕ್ಕೆ ಸ್ವೀಟ್ ಅವಲಕ್ಕಿ ತಿಂದಿರೋದ್ರಿಂದ ರಾತ್ರಿ ಊಟನ ಸ್ಕಿಪ್ ಮಾಡಿದ್ದೆ. ಆಮೇಲೆ ನಾನು ರಾತ್ರಿ ಒಂದು 45 ಮಿನಿಟ್ಸ್ ಆದರೂ ಥ್ರೆಡ್ಮಿಲ್ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.